ಕೆಎನ್ ರಾಜಣ್ಗೆ ಸಂಬಂಧಪಟ್ಟಂತ ಮತ್ತೊಂದು ಸ್ಫೋಟಕ ಸುದ್ದಿ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ರಾಜಣ್ಣನ ವಿಚಾರದಲ್ಲಿ ಅಂದು ಹೈಕಮಾಂಡ್ ಹೇಳಿದ ಏನು, ಮಂತ್ರಿ ಸ್ಥಾನದಿಂದ ಕಿತ್ತ ಹಾಕುವಂತ ಸಂದರ್ಭದಲ್ಲಿ ಏನೇನಾಯ್ತು, ಮಂತ್ರಿ ಸ್ಥಾನ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದಿಂದಲೇ ಕಿತ್ತ ಹಾಕಿ ಅನ್ನೋ ವಿಚಾರ ಸಿಎಂ ಎದುರು ಹೇಳಿದ್ದಂತ ಕಾಂಗ್ರೆಸ್ ಹೈಕಮಾಂಡ್. ಆದ್ರೆ ಈ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿರ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯನ ನಡುವೆ ದೊಡ್ಡ ಮಟ್ಟದ ಮಾತುಕತೆಗಳು ನಡೆದಿತ್ತು. ಹಿರಿಯ ನಾಯಕರು ಸಚಿವರಾಗಿದ್ರು, ಜೊತೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಆದ್ರೆ ಅವರನ್ನ ವಜಾ ಮಾಡುವಂತ ಸಂದರ್ಭದಲ್ಲಿ ಕೇವಲ ಮಂತ್ರಿಗಿರಿ ಅಷ್ಟೇ ಅಲ್ಲ, ಪಕ್ಷದಿಂದಲೇ ಕಿತ್ತಾಕಿ ಅನ್ನುವಂತ ವಿಚಾರ ಪ್ರಸ್ತಾಪ ಆಗಿತ್ತು. ನಂತರ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಮಾಜಿ ಸಚಿವರಾಗಿದ್ದಾರೆ. ಇದರ ನಡುವೆ ನೋಡಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸ್ತಾರೆ. ಆ ಸಂದರ್ಭದಲ್ಲಿ ಮಾತುಕತೆ ಆಗುತ್ತೆ. ಯಾಕಂದ್ರೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ, ಸಮುದಾಯವಾರಿಯಾಗೂ ಕೂಡ ದೊಡ್ಡ ಮಟ್ಟದ ಪ್ರಭಾವಿ ರಾಜಕಾರಣಿ. ಅವರನ್ನ ಏಕಾಏಕಿಯಾಗಿ ಮಂತ್ರಿ ಸ್ಥಾನದಿಂದ ತೆಗೆದು ಹಾಕುವಂತ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಅಂತ ವಿಚಾರ ನೋಡಿ ಈಗ ಮತ್ತೆ ಚರ್ಚೆ ಕಾರಣ ಆಗ್ತಿದೆ. ಹೈಕಮಾಂಡ್ ನಾಯಕರು ಮತ್ತು ಸಿದ್ದರಾಮಯ್ಯನವರ ನಡುವೆ ಮಾತುಕತೆಯಾಗಿತ್ತು. ಅದು ಕೂಡ ಒಂದೇ ಒಂದು ಹೇಳಿಕೆ, ಅದು ಮತಗಳ್ಳತನದ ವಿಚಾರ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿ ಇಡೀ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಗಿತ್ತು. ಇನ್ನು ಕೆಎನ್ ರಾಜಣ್ಣ ಪರ ನಿಂತ ಎಸ್ಟಿ ಸಮುದಾಯ ರಾಜಣ್ಣಿಗಾಗಿ ದೆಹಲಿಗೆ ಹೋಗೋದಕ್ಕೆ ನಡೀತಾ ಇದೆ ಬಿಗ್ ಪ್ಲಾನ್ ಒಂದು. ಅಧಿವೇಶನದ ನಂತರ ದೆಹಲಿಗೆ ಹೋಗಲಿದ್ದಾರೆ ಎಸ್ಟಿ ಸಮುದಾಯದ ನಾಯಕರು. ಆಗಸ್ಟ್ 22ಕ್ಕೆ ಕೊನೆಗೊಳ್ಳುತ್ತೆ ವಿಧಾನಮಂಡಲದ ಅಧಿವೇಶನ ಮುಗಿದ ತಕ್ಷಣ ದೆಹಲಿಗೆ ಹೋಗ್ತಾರೆ ಎಸ್ಟಿ ಸಮುದಾಯದ ನಾಯಕರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಎಸ್ಟಿ ಲೀಡರ್ಸ್. ಈಗಾಗಲೇ ಸಿಎಂ ಭೇಟಿಯಾಗಿದ್ದಾರೆ ಎಸ್ಟಿ ಸಮುದಾಯದ ನಾಯಕರು, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಖಾಲಿ ಇರುವಂತ 2 ಸ್ಥಾನವನ್ನ ಭರ್ತಿ ಮಾಡುವಂತೆ ನಾಯಕರು ಮನವಿ ಮಾಡಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಬಳಿಯೂ ಕೂಡ ಮನವಿ ಮಾಡುವ ಸಾಧ್ಯತೆ ಇದೆ. ಒಂದು ಬಡ ಮಾಡ್ತಿರುವಂತ ಟಾರ್ಗೆಟ್ ಪಾಲಿಟಿಕ್ಸ್ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಮನವರಿಕೆ ಮಾಡಿದ್ದಾರೆ. ರಾಜಣ್ಣ ಹೇಳಿಕೆಯ ವಿಡಿಯೋ ಕ್ಲಿಪ್ ಏನಿದೆಯಲ್ಲ ಅದನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಮುಂದೆ ಏನು ಮಾತನಾಡಬೇಕು ಅನ್ನೋ ಬಗ್ಗೆ ಸಾಕಷ್ಟು ತಯಾರಿಗಳಾಗ್ತಿದೆ. ರಾಜಣ್ಣ ಪ್ರಕರಣದ ಬಗ್ಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಸಿದ್ದರಾಮಯ್ಯನವ್ರಿಗೂ ಕೂಡ ಹೇಳಿದ್ದಾರೆ. ಅವರ ಪರವಾಗಿ ಸಮುದಾಯದ ನಾಯಕರು ನಿಂತಿದ್ದಾರೆ. ಯಾಕಂದ್ರೆ ಸಮುದಾಯವಾರಿಯಾಗಿ ಬಹಳಷ್ಟು ಪ್ರಭಾವಿಯಾಗಿದ್ದಾರೆ. ಆ ವಿಡಿಯೋ ಒಂದು ಏನು ವೈರಲ್ ಆಗಿತ್ತಲ್ಲ, ರಾಜಣ್ಣ ಮಾತನಾಡಿದ್ರು ಅಂತ, ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡೋದಕ್ಕೆ, ಜೊತೆಯಲ್ಲಿ ಈಗ ಕ್ಯಾಬಿನೆಟ್ ನಲ್ಲಿ 2 ಸ್ಥಾನ ಈಗ ಇವರು ವಜಾ ಮಾಡಿದ ಮೇಲೆ ಖಾಲಿ ಇದೆ. ಅದಕ್ಕೂ ಕೂಡ ಎಸ್ಟಿ ಸಮುದಾಯದಿಂದ ಖಾಲಿ ಆಗಿದೆಯಲ್ಲ, ತೆರವಾಗಿರುವಂತ ಸ್ಥಾನಕ್ಕೆ ನಮ್ಮದೇ ಸಮುದಾಯದ ನಾಯಕರನ್ನ ನೀವು ವಾಪಸ್ ಕಳಿಸಬೇಕು, ಇಲ್ಲಾಂತಂದ್ರೆ ಸುಮ್ಮನಿರಲ್ಲ, ನಮ್ಮ ಸಮುದಾಯದವರೇ ಬೇಕು ಅನ್ನೋದಾಗಿ ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಎಸ್ ನೋಡಿ, ಈಗ ಅಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಫೋಟೋ ತೋರಿಸ್ತಾ ಇದೀವಿ ನಾವು. ರಾಜಣ್ಣ ಅವರನ್ನ ಯಾವತ್ತು ವಜಾ ಮಾಡಿದ್ರು ಸಂಪುಟದಿಂದ, ಅವತ್ತು ಎಸ್ಟಿ ಸಮುದಾಯದ ಎಲ್ಲ ಶಾಸಕರು, ಸಚಿವರು, ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ರಾಜಣ್ಣ ಅವರ ನಿವಾಸಕ್ಕೆ ಹೋಗ್ತಾರೆ. ಅಂದರೆ ಹೋಗಲೇಬೇಕಾಗುತ್ತೆ. ಯಾಕೆಂತ ಹೇಳಿದರೆ ಆ ಸಮುದಾಯದ ಒಬ್ಬ ಪ್ರಭಾವಿ ನಾಯಕರಲ್ಲಿ ರಾಜಣ್ಣ ಅವರು ಕೂಡ ಒಬ್ಬರು. ಜೊತೆಗೆ ಅವರು ಒಂದು ಜಿಲ್ಲೆಗೆ ಸೀಮಿತರಾಗಿರುವಂಥ ನಾಯಕ ಅಲ್ಲ, ಅವ್ರಿಗೆ ಅವರದ್ದೇ ಆದಂಥ ಹಿಡಿತ ಇದೆ ರಾಜಕಾರಣದಲ್ಲಿ. ಹಾಗಾಗಿನೇ ಅವರನ್ನ ಕಿತ್ತೋಗಿ ಅಂತ ಹೇಳಿದ್ದಿದೆಯಲ್ಲ, ಅದು ಅರಗಿಸಿಕೊಳ್ಳಲಾಗದಂಥ ವಿಚಾರ. ಅದು ರಾಜ್ಯ ರಾಜಕೀಯ ವಲಯದಲ್ಲಿ ಅರಗಿಸಿಕೊಳ್ಳಲಾಗದಂಥ ವಿಚಾರ. ಹಾಗಾಗಿನೇ ಈಗಾಗಲೇ ರಾಜಣ್ಣ ಅವರ ತಲೆದಂಡ ಆಗಿದೆ, ಸಂಪುಟದಿಂದ ಹೊರಗೋಗಿದ್ದಾರೆ. ಇದಕ್ಕಿಂತ ಮುಂಚೆ ನಾಗೇಂದ್ರ ಅವರ ತಲೆದಂಡ ಆಯಿತು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಆ 2 ಸ್ಥಾನಗಳನ್ನು ಮತ್ತೆ ತಮ್ಮ ಸಮುದಾಯಕ್ಕೇನೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆ ಸಮುದಾಯದ ನಾಯಕರು ಒತ್ತಡವನ್ನು ಹಾಕುವಂಥ ಕೆಲಸವನ್ನು ನಾಯಕರ ಮೇಲೆ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಯೂ ಕೂಡ ಇದೆ. ಭಾಳ ಪ್ರಮುಖವಾಗಿ ಒಂದು, ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅದೆಲ್ಲವೂ ಕೂಡ ಮಾತುಕತೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವೂ ಕೂಡ ನಡೀತಾ ಇದೆ. ಅದರ ಬಗ್ಗೆ ನಾನು ಮಾತಾಡ್ತೀನಿ, ನಿಮಗೆ ಮಾಡಿಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಕೇವಲ ಸಂಪುಟದಿಂದ ಮಾತ್ರ ವಜಾ ಮಾಡಿ ಅಂತ ಹೇಳಿ ಹೈಕಮಾಂಡ್ ಹೇಳಿಲ್ಲ. ಇಡೀ ಪಕ್ಷದಿಂದನೇ ಕಿತ್ತಾಕ್ಬಿಡಿ, ಪಕ್ಷದಿಂದನೇ ಹೊರಗೆ ಕಳಿಸ್ಬಿಡಿ ರಾಜಣ್ಣ ಅವರನ್ನು ಅನ್ನೋದಿದೆಯಲ್ಲ, ಈ ವಿಚಾರ ಇದೆಯಲ್ಲ, ನಿಜಕ್ಕೂ ಆಶ್ಚರ್ಯ. ಇದು ಕೇವಲ ಒಂದೇ ಒಂದು ಹೇಳಿಕೆ ಇಷ್ಟು ಕೋಪಕ್ಕೆ ಕಾರಣ ಆಗಿಬಿಡ್ತಾ? ಇಷ್ಟು ವರ್ಷಗಳ ಕಾಲ
ಕಾಂಗ್ರೆಸ್ ಪಕ್ಷಕ್ಕೆ ಅವರದ್ದೇ ಆದ ನಿಟ್ಟಿನಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ KN ರಾಜಣ್ಣ. ಇದರ ಜೊತೆಗೆ CM ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದಾರೆ KN ರಾಜಣ್ಣ. ತುಮಕೂರು ಜಿಲ್ಲೆ ಅಂತ ಬಂದಾಗ, ಎಲೆಕ್ಷನ್ ಅಂತ ಬಂದಾಗ ಅವರ ಹೆಸರು ಓಡಾಡುತ್ತೆ, ಅವರ ಮುಖ ನೋಡಿ ಓಟ್ ಹಾಕ್ತಾರೆ ಅಂತ ಕೂಡ ಮಾತಿದೆ. ಸೊ ಅಂತ ಒಬ್ಬ ವ್ಯಕ್ತಿಯನ್ನ ಒಂದೇ ಒಂದು ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷ ಹೊರಗಡೆ ಇಡೋದಕ್ಕೆ ಪ್ಲಾನ್ ಮಾಡಿಬಿಡ್ತಾ, ನಿರ್ಧಾರ ಮಾಡಿಬಿಡ್ತಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಇದು ನಿಜಕ್ಕೂ ಆಶ್ಚರ್ಯ. KN ರಾಜಣ್ಣ ಒಬ್ಬ ಹಿರಿಯ ನಾಯಕ, ಹಾಗಾಗಿನೇ ಬಹಳಷ್ಟು ಶಾಕಿಂಗ್ ವಿಚಾರ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನ್ಯೂಸ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಒಂದು ಸಂಪುಟದಿಂದ ಹೊರಗಾಕಿ ಅನ್ನೋ ವಿಚಾರ ಇಷ್ಟು ದಿನಗಳ ಕಾಲ ಓಡಾಡ್ತಾ ಇತ್ತು, ಹೈಕಮಾಂಡ್ ಹೇಳಿದೆ ಅಂತ ಹೇಳಿ. ಈಗ ಬರ್ತಾ ಇರುವಂತ ಮಾಹಿತಿ ಇಡೀ ಪಕ್ಷದಿಂದಾನೇ ಹೊರಗೆ ಹಾಕ್ಬಿಡಿ KN ರಾಜಣ್ಣ ಅವರನ್ನ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಮತ್ತೆ ಒಂದೇ ಒಂದು ಹೇಳಿಕೆ ಅವ್ರಿಗೆ ಇಷ್ಟೊಂದು ಕೋಪ ತರಿಸ್ಬಿಡ್ತಾ ಅಂತ ಹೈಕಮಾಂಡ್ ನಾಯಕರಿಗೆ, ಒಂದು ಹೇಳಿಕೆ ಇದಕ್ಕೆಲ್ಲ ಕಾರಣ ಆಗ್ಬಿಡ್ತಾ ಅಂತ. ರಾಮ್, ಖಂಡಿತವಾಗಿಯೂ ಒಂದು ಹೇಳಿಕೆ ಆಧರಿಸಿ ರಾಜಣ್ಣ ಅವರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಲ್ಲ. ಕಳೆದ 2 ವರ್ಷಗಳಿಂದಲೂ ಕೂಡ ಅವರು ಕೊಟ್ಟಂತಹ ಹಲವು ಹೇಳಿಕೆಗಳು ಭಾಳಷ್ಟು ಕಾಂಟ್ರವರ್ಸಿಗೆ ಕಾರಣ ಆಗಿತ್ತು. ಅದು ವಿಪಕ್ಷಗಳಿಗೆ, ಪ್ರಮುಖವಾಗಿ ಆಡಳಿತ ಪಕ್ಷದ ವಿರುದ್ಧ ಅಸ್ತ್ರವೂ ಕೂಡ ಆಗಿತ್ತು. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸದಾ ಬಣ ಪಾಲಿಟಿಕ್ಸ್ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇದ್ವು. ಯಾವಾಗ ರಾಜಣ್ಣ ಒಂದು ಹೇಳಿಕೆ ಕೊಡ್ತಾರೋ ಆಗ ಬೆಂಗಳೂರಲ್ಲಿ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಇಲ್ಲ ಬೇರೆ ಶಾಸಕರು ಆದ DK ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಶಾಸಕರು ಹೇಳಿಕೆಗಳನ್ನು ಕೊಡ್ತಿದ್ರು. ಇದಕ್ಕೆ ಹಲವು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರೇ ಎಂಟ್ರಿ ಆಗಿ ಎರಡೂ ಬಣಗಳು ಈ ರೀತಿಯಾಗಿ ಚರ್ಚೆ ಮಾಡಿದಂಥ ನಾಯಕತ್ವ ವಿಚಾರ ಆಗಿರ್ಬೋದು, ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಎಂಟ್ರಿ ಆಗಿ ಆ ಸಮಸ್ಯೆಯನ್ನು ಬಗೆಹರಿಸಿದ್ದನ್ನು ಕೂಡ ನಾವು ನೋಡಿದ್ವಿ. ಹೀಗಾಗಿ ಪ್ರತಿ ಬಾರಿಯೂ ಕೂಡ ರಾಜ್ಯದಲ್ಲಿ ಏನಾದರೂ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳು ಬಂದರೆ ಅದು ಕೇವಲ ರಾಜಣ್ಣ ಅವರಿಂದ ಬರ್ತವೆ ಅನ್ನುವಂಥದ್ದನ್ನು ಒಂದು ಬಣ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವಂತಹ, ಅದನ್ನು ಪದೇ ಪದೇ ಹೇಳುವಂಥ ಒಂದು ಕೆಲಸ ಮಾಡ್ತು. ಹೀಗಾಗಿ ಭಾಳಷ್ಟು ದಿನಗಳಿಂದ ರಾಜಣ್ಣ ಅವರ ಬಗ್ಗೆ ಈ ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿತ್ತು. ಆದರೆ ಯಾವುದೇ ಒಂದು ಪಕ್ಷದಲ್ಲಿ ರಾಜ್ಯದ ನಾಯಕರ ವಿರುದ್ಧ ಮಾತನಾಡಿದಾಗ ಅದನ್ನು ಎಲ್ಲರೂ ಕೂಡ ಸಹಿಸ್ಕೊಳ್ತಾರೆ. ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಬೇರೆ ಯಾವುದೇ ಪಕ್ಷ ಆಗಿರ್ಬೋದು. ಆದರೆ ಹೈಕಮಾಂಡ್ ವಿರುದ್ಧ ಮಾತನಾಡಿ ಅಷ್ಟು ಸುಲಭವಾಗಿ ಜಯ ಸಾಧಿಸೋದಕ್ಕೆ ಆಗೋದಿಲ್ಲ. ಅಷ್ಟು ಸುಲಭವಾಗಿ ಹೈಕಮಾಂಡ್ಗಳು ತಮ್ಮ ವಿರುದ್ಧ ಮಾತಾಡಿದಂಥ ನಾಯಕರುಗಳನ್ನು ಸುಲಭವಾಗಿ ರಾಜಕೀಯವಾಗಿ ಯಶಸ್ವಿ ಆಗೋದಕ್ಕೆ ಬಿಡೋದಿಲ್ಲ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರುವಂಥ ಒಂದು ಬೆಳವಣಿಗೆ ಕೂಡ ಅದೇ. ಯಾಕಂತ ಹೇಳಿದ್ರೆ ರಾಜಣ್ಣ ಹಲವು ವಿಚಾರಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಈ ಹಿಂದೆ ಮಾತಾಡಿರಲಿಲ್ಲ. DK ಶಿವಕುಮಾರ್ ಅವರ ವಿರುದ್ಧ ಮಾತಾಡಿದರು, ರಾಜ್ಯ ಕಾಂಗ್ರೆಸ್ ಪಕ್ಷದ ವಿಚಾರಗಳ ಬಗ್ಗೆ ಮಾತಾಡಿದ್ದನ್ನು ಬಿಟ್ಟರೆ ಯಾವತ್ತೂ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರಲಿಲ್ಲ. ಆದರೆ ಈ ಬಾರಿ ಮಾತನಾಡಿದ್ದು, ಈ ಬಾರಿ ಕಾಂಟ್ರವರ್ಸಿ ಆಗಿದ್ದು ಯಾವ ವಿಚಾರ ಅಂತ ಹೇಳಿದ್ರೆ, ಒಂದು ಕಡೆ AICC ಮಟ್ಟದಲ್ಲಿ ಆಗ್ತಿರುವಂತಹ 2024 ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಯಿತು. ಅದರಲ್ಲೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೇ ಆ ಪ್ರತಿಭಟನೆಗೆ ರಾಹುಲ್ ಗಾಂಧಿ ಅವರೇ ಕರೆ ಕೊಟ್ಟರು. ರಾಹುಲ್ ಗಾಂಧಿ ಅವರು ಸ್ವತಃ ಬೆಂಗಳೂರಿಗೆ ಆಗಮಿಸಿದರು. ಇಂಥ ಒಂದು ಪ್ರತಿಭಟನೆಯ ಬಗ್ಗೆ, ಇಂಥ ಒಂದು ನಿರ್ಧಾರದ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರ ಬಗ್ಗೆ, ಇಂಥ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂತಹ ಈ ನಿರ್ಧಾರದ ಬಗ್ಗೆ ಪ್ರಶ್ನೆ ಮಾಡಿದ್ದು, ಈ ನಿರ್ಧಾರ ಸರಿಯಾ? ನಮ್ಮದೇ ಸರ್ಕಾರ ರಾಜ್ಯದಲ್ಲಿರಬೇಕಾದ್ರೆ ಮತಪಟ್ಟಿ ಪರಿಷ್ಕರಣೆ ಮಾಡೋದು ನಮ್ಮ ಜವಾಬ್ದಾರಿ ಆಗಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಟ್ಟರು. ಇದು 2-3 ದಿನಗಳ ಕಾಲ ಹೆಚ್ಚು ಚರ್ಚೆ ಆಗಲಿಲ್ಲ. ಆದರೆ ಯಾವಾಗ ಇಂಡಿ ಒಕ್ಕೂಟದ ಸದಸ್ಯರು ರಾಹುಲ್ ಗಾಂಧಿ ಅವರ ಗಮನಕ್ಕೆ ಈ ವಿಚಾರಗಳನ್ನು ತಂದರು, ನಿಮ್ಮ ಪಕ್ಷದ ಒಬ್ಬ ಸಚಿವರೇ ನಿಮ್ಮ ತೀರ್ಮಾನಗಳ ವಿರುದ್ಧ, ನಿಮ್ಮ ನಿರ್ಧಾರಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ದೆಹಲಿಯಲ್ಲಿ ಹೇಳಿದ್ರು. ಆಗ ಒಂದು ಬಣ ಏನು ಹಿಂದೆ ಹಲವು ಬಾರಿ ರಾಜಣ್ಣ ಅವರ ವಿರುದ್ಧ ಹಲವು ವಿಚಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದಿತ್ತು, ಅದಕ್ಕೆ ಪುಷ್ಟಿ ಕೊಡುವಂಥ ಒಂದು ರೀತಿಯಲ್ಲಿ ಇಂಡಿ ಒಕ್ಕೂಟದ ಒಬ್ಬ ಸದಸ್ಯರು ಕೂಡ ಈ ವಿಚಾರವನ್ನು ಹೇಳಿದ್ರು. ಅಂದರೆ ನಿಮ್ಮ ನಾಯಕರೇ ನಿಮ್ಮನ್ನು ಒಪ್ತಿಲ್ಲ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರ ಮುಂದೆ ಹೇಳಿದಾಗ ರಾಹುಲ್ ಗಾಂಧಿ ಅವರಿಗೆ ಆ ಕ್ಷಣಕ್ಕೆ ಏನು ಅನಿಸಿರ್ಬೋದು. ಹೀಗಾಗಿ ಇದನ್ನು ಭಾಳಷ್ಟು ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ತೆಗೆದುಕೊಂಡಿದ್ದು. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು, ಇಂಥವರು ನಮ್ಮ ಪಕ್ಷಕ್ಕೆ ಅಗತ್ಯ ಇದೆಯಾ, ಅನಿವಾರ್ಯತೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ತಮ್ಮ ಕೋರ್ ಟೀಮಲ್ಲಿ, ಅಂದರೆ ತಾವಿರುವಂತಹ ಸುರ್ಜೇವಾಲಾ, ವೇಣುಗೋಪಾಲ್ ಸೇರಿದಂತೆ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ನಾಯಕರಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಕೋರ್ ಟೀಮಲ್ಲಿ ಚರ್ಚೆ ಮಾಡಿದರೆ, ತದಬಳಿಕವೇ ಅವರನ್ನು ಪಕ್ಷದಿಂದಲೇ ಇಂಥವರನ್ನು ಕಿತ್ತೊಗೆಯೋಣ ಅನ್ನುವಂಥ ಸಂದೇಶವನ್ನು ದೆಹಲಿಯಿಂದ ಬೆಂಗಳೂರಿಗೆ ಕಳಿಸಿದ್ದು. ಅದರಲ್ಲೂ ವೇಣುಗೋಪಾಲ್ ಮುಖಾನ ಈ ಎಲ್ಲೂ ಕೂಡ
ರಾಹುಲ್ ಗಾಂಧಿ ಅವರು ನೇರವಾಗಿ ಈ ವಿಚಾರಗಳನ್ನು ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿಲ್ಲ. ಆದರೆ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳಬೇಕಾಗಿತ್ತೋ ಅದನ್ನು ವೇಣುಗೋಪಾಲ್ ಅವ್ರಿಗೆ ಹೇಳಿ ವೇಣುಗೋಪಾಲ್ ಅವರು ಪದೇ ಪದೇ ಸಿದ್ದರಾಮಯ್ಯ ಅವ್ರಿಗೆ ಕರೆ ಮಾಡಿರುವಂಥದ್ದು. ಹೀಗಾಗಿ ಮಂಗಳವಾರ ಬೆಳಗ್ಗೆ ದೆಹಲಿಯಿಂದ ಸಿದ್ದರಾಮಯ್ಯ ಅವ್ರಿಗೆ ಮೊದಲ ಕರೆ ಬಂದಾಗ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದು ಮೊದಲು ಅವರನ್ನು ಪಕ್ಷದಿಂದಲೇ ಕಿತ್ತಾಕಿ ಅಂತ. ಇಂಥವ್ರ ಅವಶ್ಯಕತೆ ನಮಗಿಲ್ಲ, ಇವರನ್ನು ಮೊದಲು ಕಿತ್ತಾಕಿ. ಇಲ್ಲ ಅಂತ ಹೇಳಿದ್ರೆ ಇದು ಭಾಳಷ್ಟು ದಿನೇ ದಿನೇ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಇದನ್ನು BJP ಯಾವ ರೀತಿಯಾಗಿ ಬೇಕಿದ್ರೂ ಕೂಡ ಇದನ್ನು ಪೊಲಿಟಿಕಲ್ ಗೇನ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾರೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವ್ರಿಗೆ ಆ ಒಂದು ಸಂದೇಶ ರವಾನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಅವ್ರಿಗಿದ್ದಂಥ ಒಂದು ಆತಂಕ ಏನಂತ ಹೇಳಿದ್ರೆ 2006ರಿಂದ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯ ಅವರ ಹಲವು ರಾಜಕೀಯ ಏಳು ಬೀಳುಗಳಲ್ಲಿ ರಾಜಣ್ಣ ಅವರು ಕೂಡ ಪ್ರಮುಖವಾಗಿ ಅವ್ರ ಜೊತೆ ಇದ್ದಾರೆ. ಅಹಿಂದ ಕಟ್ಟಿದ ದಿನದಲ್ಲೂ ಕೂಡ ರಾಜಣ್ಣ ಸಿದ್ದರಾಮಯ್ಯ ಅವ್ರ ಜೊತೆನೇ ಇದ್ದಾರೆ. ಸಿದ್ದರಾಮಯ್ಯ ಅವರ ಬಗ್ಗೆ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಸಿದ್ದರಾಮಯ್ಯ ಅವರನ್ನು ಜಪ ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯ ಅವರ ರಾಜಕೀಯ ಉನ್ನತ ಪದವಿಗಳನ್ನು ಪಡಿಬೇಕು ಅನ್ನುವಂಥ ಹೇಳಿಕೆಗಳನ್ನು ಪದೇ ಪದೇ ಕೊಟ್ಟಿದ್ದು ಕೂಡ ಇದೇ ರಾಜಣ್ಣ. ಹೀಗಾಗಿ ರಾಜಣ್ಣ ಸಿದ್ದರಾಮಯ್ಯ ಅವರ ಅತ್ಯಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥವ್ರು. ಅಷ್ಟು ಸುಲಭವಾಗಿ ಅವರನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಒಪ್ಪಲಿಲ್ಲ. ಆದರೆ ಸಿದ್ದರಾಮಯ್ಯ ಅವ್ರಿಗೆ ಮತ್ತೊಮ್ಮೆ ಸಂದೇಶ ಬಂತು, ನಿಮಗೆ ರಾಜಣ್ಣ ಮುಖ್ಯವಾ ಇಲ್ಲ ನೀವು ಕೂತಿರುವಂತಹ ನಿಮ್ಮ ಸ್ಥಾನ ಮುಖ್ಯವಾ ಅನ್ನುವಂಥ ಒಂದು ಸಂದೇಶ ಬಂತು. ಹೀಗಾಗಿ ತದಬಳಿಕವೇ ಸಿದ್ದರಾಮಯ್ಯ ಆಯಿತು ಕ್ರಮ ತೆಗೆದುಕೊಳ್ಳೋಣ, ಆದರೆ ರಾಜಣ್ಣ ಅವರನ್ನು ಪಕ್ಷದಿಂದ ಕಿತ್ತಾಕಿದ್ದೆ ಆದರೆ ಇದು ಇನ್ನಷ್ಟು ದೊಡ್ಡ ಮಟ್ಟದ ಒಂದು ಅಸ್ತ್ರ BJPಗೆ ಕೊಟ್ಟಂತಾಗುತ್ತೆ. ಹೀಗಾಗಿ ಅವರನ್ನು ಸಂಪುಟದಿಂದ ನಾನೇ ರಾಜೀನಾಮೆಯನ್ನು ಪಡ್ಕೊಂಡು ಅವ್ರನ್ನ ತೆಗಿತೀನಿ ಅನ್ನುವಂಥದ್ದನ್ನು ಹೇಳಿದ್ರು. ಆದರೆ ಅವರನ್ನು ನೀವು ಮರ್ಯಾದೆಯಿಂದ ಗೌರವಯುತವಾಗಿ ರಾಜೀನಾಮೆ ತಗೊಂಡು ಕಳಿಸ್ಬಾರ್ದು, ಅವರನ್ನು ಕಿಕ್ಔಟ್ ಮಾಡಬೇಕು ಅನ್ನುವಂಥ ಒಂದು ಸಂದೇಶ ಬಂದಂತಹ ಹಿನ್ನೆಲೆಯಲ್ಲೇ ಪಕ್ಷದಲ್ಲಿ ಉಳಿಸ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಯಶಸ್ವಿ ಆದರೂ ಕೂಡ ಸಚಿವ ಸಂಪುಟದಿಂದ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಅಣತಿಯಂತೆ ಅವರನ್ನು ಕೈಬಿಡುವಂಥ ಒಂದು ನಿರ್ಧಾರವನ್ನು ಮಾಡಿದ್ರು. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ. ಇದು ರಾಜಣ್ಣ ಅವರ ಕತೆ. ಆದರೆ